ಚಿತ್ರದುರ್ಗದ ಹಿರಿಯೂರು ನಗರದಲ್ಲಿ ನಿರ್ಮಾಣವಾದಂಥ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಮಹಾಗಣಪತಿ ಸದ್ಗುರು ಯೋಗಿ ನಾರಾಯಣ ಸ್ವಾಮಿ ದೇಗುಲದ ಬಿಂಬ ಪ್ರತಿಷ್ಠಾಪನಾ ಮಹೋತ್ಸವ ಇವತ್ತು ಅದ್ದೂರಿಯಾಗಿ ನಡೆಯಿತು. ಜೊತೆಗೆ ಬಲಿಜಾ ಶ್ರೇಯ ಭವನದ ಲೋಕಾರ್ಪಣೆ ಕಾರ್ಯಕ್ರಮ ಕೂಡ ನಡೆಯಿತು. ನೂತನ ದೇಗುಲವನ್ನು ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಶ್ರೀ ಲೋಕಾರ್ಪಣೆಯನ್ನು ಮಾಡಿದರು. ಈ ವೇಳೆ ಮಾತನಾಡಿದ ಸಿದ್ಧಲಿಂಗ ಶ್ರೀಗಳು ತಿರುಪತಿಗೆ ಹೋಗೋದಕ್ಕೆ ಆಗದವರು ಇಲ್ಲಿಗೆ ಬಂದು ಲಕ್ಷ್ಮೀ ವೆಂಕಟೇಶ್ವರ ಮಹಾಗಣಪತಿ ಯೋಗನಾರಾಯಣ ಸ್ವಾಮಿಯ ದರ್ಶನವನ್ನು ಮಾಡಿದ್ರೆ ಸಾಕಾಗತ್ತೆ, ಪುಣ್ಯ ಲಭಿಸುತ್ತೆ ಅಂತ ಹೇಳಿದ್ರು. ಇನ್ನು ಇದೇ ವೇಳೆ ತಾಲೂಕು ಬಲಿಜ ಸಂಘದ ಅಧ್ಯಕ್ಷ ಎನ್ ತಿಪ್ಪಶೆಟ್ಟಿ ಉಪಸ್ಥಿತರಿದ್ದರು. ಈ ಬಲಿಜ ಭವನ ಮತ್ತು ಶ್ರೀ ವೆಂಕಟೇಶ್ವರ ಮಹಾಗಣಪತಿ ಹಾಗೂ ಕೈವಾರ ಶ್ರೀ ಯೋಗಿ ನಾರಾಯಣ ತಾತಯ್ಯವರ ವಿಗ್ರಹಗಳನ್ನು ಈ ದೇವಸ್ಥಾನದಲ್ಲಿ ಇವತ್ತು ಪ್ರತಿಷ್ಠಾಪನೆಯನ್ನು ನೆರವೇರಿಸಿದ್ದೀವಿ. ಇದಕ್ಕೆ ಒಂದು ಕಾರ್ಯವನ್ನು ಈ ಬಲಿಜ ಸಂಘ ನಿರ್ಧರಿಸಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಈ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಕಾರ್ಯಕ್ರಮಕ್ಕೆ ನಿರ್ಮಲಾನಂದ ಸ್ವಾಮಿ, ಸಿದ್ಧಗಂಗಾ ಮಠದ ಸ್ವಾಮಿಗಳು, ಮಾದಾರ್ ಚೆನ್ನಯ್ಯ ಸ್ವಾಮಿಗಳು, ವಿನಯ್ ಗುರೂಜಿಗಳು ಹಾಗೂ ಧನಂಜಯ್ ಗುರೂಜಿಗಳು, ಇನ್ನು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸುಧಾಕರ್ ಅವರು ಹಾಗೂ ಕೋಟಾ ಶ್ರೀನಿವಾಸರವರು, ಇನ್ನು ಅನೇಕ ವ್ಯಕ್ತಿಗಳು ಇಲ್ಲಿ ಆಗಮಿಸ್ತಾ ಇದ್ದಾರೆ. ನಮ್ಮ ಸಮುದಾಯಕ್ಕೆ ಈ ಒಂದು ಸಮುದಾಯದಿಂದ ನಮ್ಮ ಜನಾಂಗಕ್ಕೆ ಭಾಳಷ್ಟು ಅನುಕೂಲ ಆಗುತ್ತೆ. ಯಾಕಂದರೆ ನಾವು ಕಡಿಮೆ ವೆಚ್ಚದಲ್ಲಿ ಅವರಿಗೆ ನಾವು ಈ ಚೌಟ್ರಿಯನ್ನು ಕೊಡ್ತೀವಿ ಹಾಗೂ ದೇವಸ್ಥಾನವನ್ನು ಮಾಡಿ ಆ ದೇವಸ್ಥಾನಕ್ಕೆ ಎಲ್ಲ ನಮ್ಮ ಬಂಧುಗಳು ಹಾಗೂ ಇತರೆ ಬಂಧುಗಳು ಬಂದರೆ ಸಂಘಟನೆ ಆಗಿ ಒಂದು ಒಳ್ಳೆಯ ಕಾರ್ಯವನ್ನು ನಾವು ಮಾಡಿದಾಗುತ್ತೆ. ಚಿತ್ರದುರ್ಗದ ಹಿರಿಯೂರು ನಗರದಲ್ಲಿ ನಿರ್ಮಾಣವಾದಂಥ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಮಹಾಗಣಪತಿ ಸದ್ಗುರು ಯೋಗಿ ನಾರಾಯಣ ಸ್ವಾಮಿ ದೇಗುಲದ ಬಿಂಬ ಪ್ರತಿಷ್ಠಾಪನಾ ಮಹೋತ್ಸವ ಇವತ್ತು ಅದ್ದೂರಿಯಾಗಿ ನಡೆಯಿತು. ಜೊತೆಗೆ ಬಲಿಜಾ ಶ್ರೇಯ ಭವನದ ಲೋಕಾರ್ಪಣೆ ಕಾರ್ಯಕ್ರಮ ಕೂಡ ನಡೆಯಿತು. ನೂತನ ದೇಗುಲವನ್ನು ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಶ್ರೀ ಲೋಕಾರ್ಪಣೆಯನ್ನು ಮಾಡಿದರು. ಈ ವೇಳೆ ಮಾತನಾಡಿದ ಸಿದ್ಧಲಿಂಗ ಶ್ರೀಗಳು ತಿರುಪತಿಗೆ ಹೋಗೋದಕ್ಕೆ ಆಗದವರು ಇಲ್ಲಿಗೆ ಬಂದು ಲಕ್ಷ್ಮೀ ವೆಂಕಟೇಶ್ವರ ಮಹಾಗಣಪತಿ ಯೋಗನಾರಾಯಣ ಸ್ವಾಮಿಯ ದರ್ಶನವನ್ನು ಮಾಡಿದ್ರೆ ಸಾಕಾಗತ್ತೆ, ಪುಣ್ಯ ಲಭಿಸುತ್ತೆ ಅಂತ ಹೇಳಿದ್ರು. ಇನ್ನು ಇದೇ ವೇಳೆ ತಾಲೂಕು ಬಲಿಜ ಸಂಘದ ಅಧ್ಯಕ್ಷ ಎನ್ ತಿಪ್ಪಶೆಟ್ಟಿ ಉಪಸ್ಥಿತರಿದ್ದರು. ಈ ಬಲಿಜ ಭವನ ಮತ್ತು ಶ್ರೀ ವೆಂಕಟೇಶ್ವರ ಮಹಾಗಣಪತಿ ಹಾಗೂ ಕೈವಾರ ಶ್ರೀ ಯೋಗಿ ನಾರಾಯಣ ತಾತಯ್ಯವರ ವಿಗ್ರಹಗಳನ್ನು ಈ ದೇವಸ್ಥಾನದಲ್ಲಿ ಇವತ್ತು ಪ್ರತಿಷ್ಠಾಪನೆಯನ್ನು ನೆರವೇರಿಸಿದ್ದೀವಿ. ಇದಕ್ಕೆ ಒಂದು ಕಾರ್ಯವನ್ನು ಈ ಬಲಿಜ ಸಂಘ ನಿರ್ಧರಿಸಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಈ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಕಾರ್ಯಕ್ರಮಕ್ಕೆ ನಿರ್ಮಲಾನಂದ ಸ್ವಾಮಿ, ಸಿದ್ಧಗಂಗಾ ಮಠದ ಸ್ವಾಮಿಗಳು, ಮಾದಾರ್ ಚೆನ್ನಯ್ಯ ಸ್ವಾಮಿಗಳು, ವಿನಯ್ ಗುರೂಜಿಗಳು ಹಾಗೂ ಧನಂಜಯ್ ಗುರೂಜಿಗಳು, ಇನ್ನು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸುಧಾಕರ್ ಅವರು ಹಾಗೂ ಕೋಟಾ ಶ್ರೀನಿವಾಸರವರು, ಇನ್ನು ಅನೇಕ ವ್ಯಕ್ತಿಗಳು ಇಲ್ಲಿ ಆಗಮಿಸ್ತಾ ಇದ್ದಾರೆ. ನಮ್ಮ ಸಮುದಾಯಕ್ಕೆ ಈ ಒಂದು ಸಮುದಾಯದಿಂದ ನಮ್ಮ ಜನಾಂಗಕ್ಕೆ ಭಾಳಷ್ಟು ಅನುಕೂಲ ಆಗುತ್ತೆ. ಯಾಕಂದರೆ ನಾವು ಕಡಿಮೆ ವೆಚ್ಚದಲ್ಲಿ ಅವರಿಗೆ ನಾವು ಈ ಚೌಟ್ರಿಯನ್ನು ಕೊಡ್ತೀವಿ ಹಾಗೂ ದೇವಸ್ಥಾನವನ್ನು ಮಾಡಿ ಆ ದೇವಸ್ಥಾನಕ್ಕೆ ಎಲ್ಲ ನಮ್ಮ ಬಂಧುಗಳು ಹಾಗೂ ಇತರೆ ಬಂಧುಗಳು ಬಂದರೆ ಸಂಘಟನೆ ಆಗಿ ಒಂದು ಒಳ್ಳೆಯ ಕಾರ್ಯವನ್ನು ನಾವು ಮಾಡಿದಾಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.